ಮತಗಟ್ಟೆಗೆ ಆಗಮಿಸಿ ತಮ್ಮ ಮತದಾನವನ್ನ ಮಾಡಿದ್ದಾರೆ ಮತ್ತು ಅವರು ಮಾತನಾಡ್ತಾ ಇದ್ದಾರೆ ನೋಡಿ. ಯಾಕೆಂದ್ರೆ ಅವ್ರಿಗೆ ತಡೆಯಕ್ಕಾಗಲ್ಲ, ಬೇರೆ ಯಾರು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ತಾನು ಈಗ ನೋಡಿ ನೆಕ್ಸ್ಟ್ ಬಿಜೆಪಿ ಅವ್ರ ಮೇಲೆ ಬೀಳ್ತಾರೆ. ಫಸ್ಟ್ ಎಲೆಕ್ಷನ್ ನಾಳೆಯಿಂದ ಯಾರೇ ನಿನ್ನೆ ದೇವೇಗೌಡರು ಹೇಳಿದ್ದಾರೆ, ಸುಮಲತಾ ಸಹಕಾರ ಕೊಡ್ತಾ ಇಲ್ಲ, ಯಾರೋ ಪ್ರೀತಮ್ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳವ್ರೆ. ಈಗ ಅವ್ರ ಮೇಲೆ ಬಿಡ್ತಾರೆ. ನಾಳೆಯಿಂದಾನೇ ಶುರು ನೋಡಿ. ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್, ನಾವಲ್ಲ ನೆಕ್ಸ್ಟ್ ಎಲ್ಲ ಕಡೆ ಮತದಾನ ವೀಕ್ಷಣೆ ಮಾಡ್ತಾ ಇದ್ದೀರಾ? ಹೋಗಿ ಕಾಂಗ್ರೆಸ್ ವೋಟ್ ಹಾಕಪ್ಪ. ನನಗೆ ಎಲ್ಲ ದಯವಿಟ್ಟು ಎಲ್ಲ ಪ್ರೆಸ್ ಅವರು ನೀವೆಲ್ಲ ಸಹಕಾರ ಕೊಡಿ. ಎಲ್ಲರಿಗೂ ಹೇಳಿ ದಯವಿಟ್ಟು ಮಾಧ್ಯಮದವರಿಗೆ ಮನವಿ ಮಾಡ್ಕೊಳ್ತೀನಿ. ನಮ್ಮ ಹಸ್ತದ ಗುರುತಿಗೆ ನಾವು ಮತ ಕೊಡಿ. 200 ಯೂನಿಟ್ ಉಚಿತ, 2000 ಖಚಿತ, 2 ನಂಬರ್ ಗೆಲುವು ನಿಶ್ಚಿತ. ಎಷ್ಟು ಸೀಟ್ ಬರ್ಬೋದು ಸರ್ ಆಸ್ ಮೂಮೆಂಟ್ ನೋಡೋದಾದ್ರೆ? ಸದ್ಯ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಕ್ಕು ಚಲಾಯಿಸಿದ್ದಾರೆ. ತಮ್ಮ ಸಹೋದರನ ಜೊತೆಗೆ ಬಂದು ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರ ಜೊತೆಗೆ ಬಂದು ಹಕ್ಕು ಚಲಾಯಿಸಿದ್ದಾರೆ. ಅನಂತರ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಜೆಪಿ ಮತ್ತು JDSನ ವಿರುದ್ಧ ಟೀಕೆಯನ್ನು ಕೂಡ ಅವರು ಮಾಡಿದ್ದಾರೆ. ನಾಳೆಯಿಂದಲೇ ಶುರುವಾಗುತ್ತೆ JDS ಮತ್ತು ಬಿಜೆಪಿ ಮಧ್ಯೆ. ನಿನ್ನೆನೇ ಅದರ ಸೂಚನೆ ಸಿಕ್ಕಿದೆ. ಸೊ ನಾಳೆಯಿಂದ ಮತ್ತೆ ಅವ್ರದ್ದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ. ಒಟ್ಟಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಅತ್ಯಂತ ನಿರ್ಣಾಯಕ, ತಮ್ಮ ಸಹೋದರನನ್ನು ಗೆಲ್ಲಿಸಿಕೊಳ್ಬೇಕಾದಂಥ ಅನಿವಾರ್ಯತೆಗೆ ಡಿ.ಕೆ. ಶಿವಕುಮಾರ್ ಸಿಲುಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿಯಷ್ಟು ಈಸಿ ಅಥವಾ ಕೇಕ್ ವಾಕ್ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಆಗಿರಲಿಲ್ಲ ಈ ಬಾರಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕಂತಂದರೆ ಕಳೆದ ಬಾರಿ ಮೈತ್ರಿಯ ಕಾರಣಕ್ಕಾಗಿ ಅತ್ಯಂತ ಈಸಿಯಾಗಿ ಡಿ.ಕೆ. ಸುರೇಶ್ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈ ಬಾರಿ ಅದೇ ಮೈತ್ರಿಯ ಕಾರಣಕ್ಕಾಗಿ ಸಮಸ್ಯೆಯಾಗಿದೆ. ಬಿಜೆಪಿ JDS ಮೈತ್ರಿಯ ಕಾರಣಕ್ಕಾಗಿ ಸಮಸ್ಯೆಯಾಗಿದೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರದ ಅಖಾಡ ಕೇಕ್ ವಾಕ್ ಆಗಿ ಉಳಿದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ಈವರೆಗಿನ ಮಾಹಿತಿಯ ಪ್ರಕಾರ ಹೈಯೆಸ್ಟ್ ವೋಟಿಂಗ್ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಸುಳ್ಯ ವಿಧಾನಸಭಾ ಕ್ಷೇತ್ರ 53.31% ಆಗಿದೆ. ಈ ಸುಳ್ಯ ಕ್ಷೇತ್ರ ಇದೆಯಲ್ಲ, ಇದು ಪ್ರತಿ ಬಾರಿ 80ರ ಮೇಲೇನೆ ವೋಟಿಂಗ್ ಆಗೋದು. ಇದು ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು. ಬಂಟ್ವಾಳದಲ್ಲಿ 50% ವೋಟಿಂಗ್ ಆಗಿದೆ, ಬೆಳ್ತಂಗಡಿಯಲ್ಲಿ 50, ಪುತ್ತೂರಿನಲ್ಲಿ 51%. ಇನ್ನು ಬೆಂಗಳೂರು ಸೆಂಟ್ರಲ್ನಲ್ಲಿ ಅತಿ ಕಡಿಮೆ ಮತದಾನ ಪ್ರಮಾಣ ದಾಖಲಾಗಿದೆ ಈವರೆಗಿನ ಅಂಕಿಅಂಶದ ಪ್ರಕಾರ. ಸುಳ್ಯದಲ್ಲಿ ಹೈಯೆಸ್ಟ್ ವೋಟ್ ಆಯಿತು ಅಂತಂದ್ರೆ ಬಿಜೆಪಿ ಅಭ್ಯರ್ಥಿ ಸಂಭ್ರಮಿಸ್ತಾರೆ. ದಕ್ಷಿಣ ಕನ್ನಡದಲ್ಲಿ ಹಾಗೇನೆ, ಸುಳ್ಯದಲ್ಲಿ ವೋಟ್ ಜಾಸ್ತಿ ಆಯಿತು ಅಂತಂದ್ರೆ ಬಿಜೆಪಿ ಅಭ್ಯರ್ಥಿ ಸಂಭ್ರಮಿಸ್ತಾರೆ. ಸೊ ಅದು ಸಂಪ್ರದಾಯ ಅಲ್ಲಿಯದು. ಸೊ ಬಿಜೆಪಿ ಅಭ್ಯರ್ಥಿಯ ಪಾಲಿಗೆ ಖುಷಿ ಕೊಡುವಂಥ ಸಮಾಚಾರ. ಹೈಯೆಸ್ಟ್ ವೋಟಿಂಗು ಸುಳ್ಯದಲ್ಲಾಗಿದೆ ಅನ್ನೋದು. ಶಿವಾಜಿನಗರದಲ್ಲಿ 26%, ಶಾಂತಿನಗರದ ಡೀಟೇಲ್ ಕೂಡ ನೀವು ನೋಡಿದ್ರಿ. ಒಟ್ಟಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿದೆ. ಒಂದಿಷ್ಟು ಕ್ಷೇತ್ರಗಳು 50% ದಾಟಿದೆ. ಇನ್ನೂ ಕೂಡ 4 ಗಂಟೆಗಳ ಕಾಲ ಅವಕಾಶ ಇದೆ ವೋಟ್ ಮಾಡೋದಕ್ಕೆ. ಸಾಮಾನ್ಯವಾಗಿ ಕೊನೆಯ ಕ್ಷಣಗಳೇನಿದಾವೆ ಅಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗೋದು. ಭಾರತೀಯರ ಮನಸ್ಥಿತಿ ಹೆಂಗೆ ಅಂತಂದರೆ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ನೀವು ಲಿಂಕ್ ಮಾಡಿ ಅಂತಂದರೆ ನಾವು ಡೆಡ್ಲೈನ್ವರೆಗೂ ಕೂಡ ಕಾಯ್ತೀವಿ. ಕೊನೆಯ ಕ್ಷಣದವರೆಗೂ ಕೂಡ, ಕೊನೆಯ ದಿನದವರೆಗೂ ಕೂಡ ಕಾಯ್ತೀವಿ. ವೋಟಿಂಗಲ್ಲೂ ಕೂಡ ಹಾಗೇನೆ ಭಾರತೀಯರ ಮನಸ್ಥಿತಿ. ಕೊನೆಯ ಗಂಟೆ ಬರುತ್ತಲ್ಲ, 5ರಿಂದ 6 ಅಥವಾ 4ರಿಂದ 6, ಆ ಹೊತ್ತಿನವರೆಗೂ ಕೂಡ ಭಾರತೀಯರು ಕಾಯ್ತಾರೆ. ನಾನು ಲಾಸ್ಟಿಗೆ ಹೋಗಿ ವೋಟ್ ಮಾಡ್ತೀನಿ ಅಂತ ಕಾಯೋರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಯಾವಾಗಲೂ ಹಾಗೇನೆ ವೋಟ್ ಯಾವತ್ತೂ ಕೂಡ ಕೊನೆಯ ಕ್ಷಣದಲ್ಲಿ ಅಥವಾ ಕೊನೆಯ ಗಂಟೆಗಳ ಟೈಮ್ ಏನಿದ್ದಾವೆ ಅಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗೋದು ಪ್ರತಿ ಬಾರಿಯೂ ಕೂಡ. ಸೊ ಈ ಬಾರಿಯೂ ಕೂಡ ಅದೇ ನಿರೀಕ್ಷೆ.
ಈ ನಂಬರ್ಸ್ ಏನಿದಾವೆ, ಬೆಂಗಳೂರಲ್ಲಿ 36%, ಅಂದರೆ ಕೆಲ ಕ್ಷೇತ್ರದಲ್ಲಿ 36, 37, ಇದು ಕಳೆದ ಬಾರಿಯ 54, 55 ದಾಟತ್ತೆ ಅನ್ನೋ ನಿರೀಕ್ಷೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇದೆ. ದಕ್ಷಿಣ ಕನ್ನಡದಂತೂ ಕಳೆದ ಬಾರಿಯೇ 78 ಆಸುಪಾಸಲ್ಲಿದೆ, ಈ ಬಾರಿ ಅದನ್ನೇ ರೀಚ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಮೈಸೂರಲ್ಲಿ 41% ವೋಟಿಂಗ್ ಆಗಿದೆ, ನೋಡ್ತಾ ಇದ್ದೀರಿ. ಚಾಮರಾಜನಗರದಲ್ಲಿ, ಉಡುಪಿಯಲ್ಲಿ 46%ನಷ್ಟು ವೋಟಿಂಗ್ ಆಗಿದೆ. ಹಾಸನದಲ್ಲಿ 41%ನಷ್ಟು ವೋಟಿಂಗ್ ಆಗಿದೆ. ಪ್ರತಿ 100ಕ್ಕೆ 41 ಮಂದಿ ಈಗಾಗಲೇ ಬಂದು ವೋಟ್ ಹಾಕಿ ತಮ್ಮ ಹಕ್ಕು ಚಲಾಯಿಸಿ ಆಗಿದೆ. ತುಮಕೂರಲ್ಲಿ 42%ನಷ್ಟು, ಮಂಡ್ಯದಲ್ಲಿ 40, ಮಂಡ್ಯದಲ್ಲಿ ಕಳೆದ ಬಾರಿ 80% ವೋಟಿಂಗ್, ಚಿಕ್ಕಬಳ್ಳಾಪುರದಲ್ಲಿ 39% ವೋಟಿಂಗ್ ಆಗಿದೆ, ಕೋಲಾರದಲ್ಲಿ 38. ಸೊ ಅಲ್ಲಿಗೆ ಕಳೆದ ಬಾರಿಯ ಓವರಾಲ್ ನಂಬರು 68.81. ಫಸ್ಟ್ ಫೇಸು ಈ 14 ಕ್ಷೇತ್ರದ ಓವರಾಲ್ ನಂಬರು 68.96. ಆ ನಂಬರನ್ನು ದಾಟಬಹುದು ಅಂತ ಅನಿಸ್ತಾ ಇದೆ. ಈಗಿನ ನಂಬರ್ಸ್ ನೋಡ್ತಾ ಇದ್ರೆ, ಈಗಿನ ಪರ್ಸೆಂಟೇಜ್ ಗಮನಿಸ್ತಾ ಇದ್ರೆ. ಲೋಕಸಭಾ ಚುನಾವಣೆ ತುಂಬ ಭರದಿಂದ ಸಾಗ್ತಾ ಇದೆ. ಈಗ ಈಗಷ್ಟೇ ಮತದಾನ ಮಾಡಿದರೆ ನಮ್ಮ ಜೊತೆಲಿರೋಣ ಮಾತಾಡ್ಸೋಣ. ಮತದಾನ ನಮ್ಮ ಹಕ್ಕು, ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಈ ಕ್ಷಣಕ್ಕೆ ಜವಾಬ್ದಾರಿಯನ್ನು ಇಲ್ಲ, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ನಾನು ಮಾಡಿದಾಗ ಮುಂದಕ್ಕೆ ಆಗುವಂಥ ಕೆಲಸಗಳಿಗಾಗಲಿ ಅಥವಾ ಆಗದೇ ಇರುವಂಥ ಕೆಲಸಗಳಿಗಾಗಲಿ ನಾನೇ ಹೊಣೆ ಹಾಕ್ತೀನಿ. ಸರ್, ಯಾವುದೇ ಸರ್ಕಾರ ಇದ್ರೂ ಕೂಡ ಒಳ್ಳೆ ಕೆಲಸಗಳು, ಜನಪರ ಕೆಲಸಗಳನ್ನ ನಿರೀಕ್ಷೆ ಮಾಡುವಂಥದ್ದು. ಸೊ ನೀವು ಈಗ ಬರುವಂಥ ಸರ್ಕಾರದಿಂದ ಯಾವ ರೀತಿಯ ಒಂದು ಆಡಳಿತ ಅಥವಾ ಯಾವ ರೀತಿಯ ಒಂದು ಸರ್ಕಾರನ ನೀವು ನಿರೀಕ್ಷೆ ಮಾಡ್ತೀರಾ? ಸಿಂಪಲ್ ಸರ್, ಒಬ್ಬ ನಾಗರಿಕನಾಗಿ, ಒಬ್ಬ ಕರ್ನಾಟಕದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಈಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ನಮ್ಮಲ್ಲಿ, ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸ್ಬೇಕಾಗಿದೆ. ಜೊತೆಗೆ ನಾವೇನು ಈಕ್ವಾಲಿಟಿ ಅಂತ ಹೇಳ್ತೀವಿ, ಶಿಕ್ಷಣ ಅಂತೇನು ಹೇಳ್ತೀವಿ, ಆಮೇಲೆ ಮೆಡಿಕೇಷನ್ ಅಂತೇನು ಹೇಳ್ತೀವಿ, ಅದ್ರ ಬಗ್ಗೆ ಅದು ಎಲ್ಲರಿಗೂ ಒದಗಬೇಕಾಗಿರುವಂಥ ಸಮಯ ಇವಾಗ ಬಂದಿದೆ. ಅದ್ರ ಬಗ್ಗೆ ಸಾಕಷ್ಟು ಯೋಜನೆಗಳಿದ್ದಾವೆ ಅಂತ ನನಗೆ ಗೊತ್ತು. ಅದು ಕ್ರಮೇಣ ಕಾರ್ಯಗತ ಆಗುತ್ತೆ ಅಂತಲೂ ಗೊತ್ತು. ಸರ್, ವೋಟಿಂಗ್ ಎಷ್ಟು ಇಂಪಾರ್ಟೆಂಟ್ ಸರ್? ಒಬ್ಬ ಮನುಷ್ಯನಿಗೆ, ಒಬ್ಬ ಈ ಸಮಾಜದಲ್ಲಿ ಜೀವಿಸ್ತಾ ಇರುವಂಥ ಒಬ್ಬ ನಾಗರಿಕರಿಗೆ ವೋಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸರ್, ಏನಾಗುತ್ತೆ ಅಂದರೆ, ಇವಾಗ ವೋಟಿಂಗ್ ಪ್ರತಿಯೊಬ್ಬರು ತುಂಬ ಅದ್ರ ಕಡೆ ಅಸಡ್ಡೆ ಅಥವಾ ಆಲಸ್ಯ ತೋರಿಸಿದ್ರೆ ಮುಂದಕ್ಕೆ ಆಗುವಂಥ ಪರಿಣಾಮ ಇದೆಯಲ್ಲ, ಅದು ಬಹಳ ನಮ್ಮ ಮೇಲೆ ನಾವೇ ಹೇರ್ಕೊಂಡಂಗೆ ಆಗುತ್ತೆ. ಸೊ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ನಾನು ವೋಟ್ ಮಾಡಿದ್ರೇ ನನ್ನ ಪ್ರತಿನಿಧಿನ ನಾನು ಏನಾದರೂ ನಾನು ಆಯ್ಕೆ ಮಾಡ್ಬೋದು ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ವೋಟ್ ಮಾಡದೆ ಹೋದರೆ ಏನಾಗುತ್ತೆ ಏನಂದರೆ, ಅವ್ರು ಹೇಳ್ದಂಗೆ ಮತ್ತೆ ಎಲ್ಲವೂ ಕೂಡ ಒಂದೇ ಕಡೆ ಕೇಂದ್ರೀಕೃತ ಆಗಿಬಿಡುತ್ತೆ. ಆವಾಗ ನಾವು ಮಾತಾಡೋಕ್ಕೆ ಅವಕಾಶ ಇರೋದಿಲ್ಲ. ಯಾಕೆ ನೀನು ವೋಟ್ ಮಾಡಲಿಲ್ಲ? ಸಿಂಪಲ್. ಸರ್, ಬೆಳಗಿನ 4-5 ಮತಕೇಂದ್ರಗಳಿಗೆ ನಾವು ಭೇಟಿ ಮಾಡಿದೆ. ಸಾಕಷ್ಟು ಹಿರಿಯರು ಬೆಳಗ್ಗೆನೇ 7 ಗಂಟೆ 7:30 ಸಮಯದಲ್ಲಿ ಸಾಕಷ್ಟು ಹಿರಿಯರು ಬಂದು ಮತಕೇಂದ್ರದಲ್ಲಿ ಓಟ್ ಹಾಕ್ತಾ ಇರೋದು. ವೀಲ್ ಚೇರಲ್ಲಿ ಬರ್ತಾಯಿದ್ರು, ಸಪೋರ್ಟ್ ತೊಗೊಂಡು ಬರ್ತಾಯಿದ್ರು. ಸೊ ಎಲ್ಲೋ ಒಂದು ಕಡೆ ಯಂಗ್ ಜನ್ರೇಷನ್ ಏನಾದರೂ ವೋಟಿಂಗ್ ಹಾಕೋ ಈ ವಿಧಾನದಲ್ಲಿ ಏನಾದರೂ ಸ್ವಲ್ಪ ಹಿಂದೆ ಉಳಿದ್ಬಿಟ್ಟಿದ್ದಾರೆ ಅಂತ ಒಂದು ಅಭಿಪ್ರಾಯ. ಅಂಥ ಜನಗಳಿಗೆ ಇನ್ನೂ ವೋಟ್ ಮಾಡಬೇಕು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.